ಶೀಘ್ರವೇ ವಿಶೇಷ ಅಧಿವೇಶನ ಕರೆಯುವ ವಿಚಾರ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ ರಾಜಕೀಯ ಉದ್ದೇಶನೂ ಕೂಡ ಇಲ್ಲ. ಹೊಸ ವರ್ಷದಲ್ಲಿ ಅಧಿವೇಶನ ಕರೆಯುವಂಥದ್ದು ಸಂಪ್ರದಾಯ. ಮನ್ರೇಗಾ ಯೋಜನೆ ಬದಲಾವಣೆಯಿಂದ ಸಮಸ್ಯೆ ಆಗ್ತಾ ಇದೆ. ಈ ಬಗ್ಗೆ ವಿಶೇಷ ಅಧಿವೇಶನದಲ್ಲಿ ಚರ್ಚೆ ಮಾಡಲಾಗುತ್ತೆ. ಮತ್ತೆ ಆ ಯೋಜನೆ ಪುನರ್ಸ್ಥಾಪಿಸುವಂತೆ ಒತ್ತಾಯವನ್ನು ಮಾಡಲಾಗುತ್ತೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಅಂದರೆ ಈಗ ಬಿಜೆಪಿಯವರು ವಿರೋಧ ಮಾಡ್ತಾ ಇದ್ದಾರೆ. ಯಾಕೆ ಇವರು ವಿಶೇಷ ಅಧಿವೇಶನ ಕರೀತಾ ಇದ್ದಾರೆ? ಸುಮ್ಮನೆ ಜನರ ತೆರಿಗೆ ದುಡ್ಡು ಯಾಕೆ ವೇಸ್ಟ್ ಮಾಡ್ತಾ ಇದ್ದಾರೆ? ಯಾವ ಕಾರಣಕ್ಕೋಸ್ಕರ ಕರೀತಾ ಇದ್ದಾರೆ? ಈಗ ಹೈಕಮಾಂಡ್ನಿಂದ ಒತ್ತಡಕ್ಕೆ ಒಳಗಾಗಿದ್ದಾರೆ ಇವರು. ಮನ್ರೇಗಾ ಯೋಜನೆ ಹೆಸರು ಕೈ ಬಿಟ್ಟಿದ್ದಕ್ಕೆ, ಜಿ ರಾಮ್ಜಿ ಹೆಸರನ್ನು ತಂದಿದ್ದಕ್ಕೆ ಇಲ್ಲಿ ಯಾಕೆ ಅವರು ಅಧಿವೇಶನ ಕರಿಬೇಕು ಅಂತೇಳಿ ಅವರು ಹೋರಾಟವನ್ನು ಮಾಡ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇಲ್ಲ, ಸಂಪ್ರದಾಯ ಇದು. ಹೊಸ ವರ್ಷದ ಆರಂಭದಲ್ಲಿ ವಿಶೇಷ ಅಧಿವೇಶನ ಕರೆಯುವುದು, ಅಲ್ಲೂ ಕೂಡ ಜನಪರ ವಿಚಾರಗಳನ್ನು ಕೂಡ ಚರ್ಚೆ ಮಾಡಲಾಗುತ್ತೆ ಅಂತ ಸಿದ್ದರಾಮಯ್ಯನವರು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಬೇರೆ ಇನ್ನೇನಿದೆ? ರಾಜಕೀಯ ಉದ್ದೇಶ ಬಿಟ್ರೆ ಇನ್ನೇನಿದೆಪ್ಪ? ಈ ಸೆಷನ್ ವಿಚಾರದಲ್ಲಿ, ಕರೆದಿರೋ ಸೆಷನ್ ವಿಚಾರದಲ್ಲಿ ಕೂಡ ರಾಜಕೀಯ ದುರ್ಬಳಕೆ ಅಂತ. ಈಗ ಮೊದಲನೇ ವರ್ಷ ಅಸೆಂಬ್ಲಿ ಶುರುವಾಗುತ್ತಲ್ಲ, ಮೊದಲನೇ ವರ್ಷದಲ್ಲಿ ಹೊಸ ವರ್ಷದಲ್ಲಿ ಮಾಡಲೇಬೇಕಲ್ಲ. ಸಂವಿಧಾನ ಸ್ಪಷ್ಟವಾಗಿ ಹೇಳ್ತದೆ, ಇಟ್ಸ್ ಎ ಮ್ಯಾಂಡೇಟರಿ ಅಂಡ್ ದಿ ಪಾರ್ಟ್ ಆಫ್ ದಿ ಗೌರ್ಮೆಂಟ್. ಜಾಯಿಂಟ್ ಸೆಷನ್ ಮಾಡೋದು ಮ್ಯಾಂಡೇಟರಿ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಈಗ ನರೇಗಾ ಉದ್ದೇಶ ಏನು ನಿಮಗೆ? ಅದು ಗೊತ್ತಾ ನಿಮ್ಗೆ? ನರೇಗಾ ಉದ್ದೇಶ ಯಾಕಾಯ್ತು ಅಂತ ರೈತರಿಗೆಲ್ಲ ರೈಟ್ ಟು ವರ್ಕ್, ರೈಟ್ ಟು ಇನ್ಫಾರ್ಮೇಶನ್, ರೈಟ್ ಟು ಎಜುಕೇಶನ್, ರೈಟ್ ಟು ಫುಡ್. ಇದನ್ನ ಮಾಡಿದವ್ರು ಯಾರು? UPA ಗೌರ್ಮೆಂಟ್. ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿ ಆಗಿರುವಾಗ ಮಾಡಿದ್ರು. ಅದನ್ನ ಹಾಳು ಮಾಡಕ್ ಹೊರಟಿದ್ದಾರೆ. ಅದಕ್ಕೋಸ್ಕರ ವಿಶೇಷ ಅಧಿವೇಶನ ಕರೆದು ಅದನ್ನ ಖಂಡಿಸಿ ಮತ್ತೆ ಮನ್ರೇಗನ ರೆಸ್ಟೋರ್ ಮಾಡಬೇಕು. ಈಗ ತಂದಿರತಕ್ಕಂಥ ಕಾಯ್ದೆ ಇದೆಯಲ್ಲ, ಎಂಥದ್ದು VB